press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿನಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂದರೆ 10ನೇ ಪ್ರಾಬ್ಲಮ್ವರೆಗೂ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ 11ನೇ ಪ್ರಾಬ್ಲಮಿಂದ ಯಾವ ಥರ ಆ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ 11th ಒಂದು ಪ್ರಾಬ್ಲಮ್ನ ಬರ್ಕೊಂಡ್ಬಿಟ್ಟು ಅದರಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕಾಗದದ ಹಾಳೆಯು ಅದನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿ ಬೀಳಿಸಿದ್ದಕ್ಕಿಂತ ನಿಧಾನವಾಗಿ ಬೀಳುತ್ತದೆ. ಏಕೆ? ನೋಡಿ, ಕಾಗದದ ಹಾಳೆ ಇರುತ್ತೆ. ಆ ಕಾಗದದ ಹಾಳೆಯು ಅದನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿ ಅಂತಂದರೆ ಒಂದು ಕಾಗದದ ಹಾಳೆ ಇರುತ್ತೆ, ಅದನ್ನು ಏನು ಮಾಡ್ತಾರೆ ಅಂತ ಅಂದರೆ ಚೆಂಡಿನ ಆಕಾರದಲ್ಲಿ ಸುತ್ತಿ ಅದನ್ನು ಬೀಳಿಸ್ತಾರಲ್ವಾ, ಬೀಳಿಸಿದ್ದಕ್ಕಿಂತ ನಿಧಾನವಾಗಿ ಬೀಳುತ್ತದೆ ಏಕೆ? ಕಾಗದದ ಹಾಳೆ, ಈಗ ಕಾಗದದ ಹಾಳೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇದು ಒಂದು ಕಾಗದದ ಹಾಳೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ, ಇದನ್ನು ಕಾಗದದ ಹಾಳೆ ಅಂತ ಅಂದ್ಕೊಳ್ಳೋಣ. ಇದನ್ನು ನಾವು ಏನು ಮಾಡೋಣ ಅಂತಂದರೆ ಚೆಂಡಿನ ಆಕಾರದಲ್ಲಿ ಸುತ್ತುತ್ತೀವಿ ಅಂತ ಅಂದ್ಕೊಳ್ಳೋಣ. ಇದಿಷ್ಟು ಸುತ್ತಿದಾಗ ಇಲ್ಲಿ ಇರೋ ಕ್ವಶನ್ ಏನು ಅಂತ ಅಂದರೆ, ಕಾಗದದ ಹಾಳೆ ಚೆಂಡಿನ ಆಕಾರದಲ್ಲಿ ಸುತ್ತುತ್ತೀವಲ್ವ, ಅದಕ್ಕಿಂತ ಲೇಟಾಗಿ ಏನಕ್ಕೆ ನಿಧಾನವಾಗಿ ಬೀಳುತ್ತೆ ಅನ್ನೋದು ಕ್ವಶನ್ನು. ನೋಡಿ ಮಕ್ಕಳೇ, ಕಾಗದದ ಹಾಳೆ ಇರುತ್ತಲ್ವ, ಸೊ ಅದನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿದಾಗ ಆ ಹಾಳೆಯ ಸಾಂದ್ರತೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಎಲ್ಲಿ ಹಾಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೋ ಅಲ್ಲಿ ಅದಕ್ಕೆ ಪ್ರತಿರೋಧವಾಗಿ ಇರ್ತಕ್ಕಂಥ ಗಾಳಿ ಆಗಿರ್ಬೋದು ಏನಾಗುತ್ತೆ, ಪ್ರತಿರೋಧವನ್ನು ಅಷ್ಟೊಂದು ಜಾಸ್ತಿ ಒಡ್ಡೋದಿಲ್ಲ ಆ ಕಾಗದದ ಹಾಳೆಗೆ. ಅದಕ್ಕೆ ಚೆಂಡಿನ ಆಕಾರದಲ್ಲಿ ಇರ್ತಕ್ಕಂಥ ಕಾಗದದ ಹಾಳೆ ಬೇಗನೆ ಬೀಳುತ್ತೆ. ಈ ಹಾಳೆ ಏನಕ್ಕೆ ಬೇಗ ಬೀಳೋದಿಲ್ಲ ಅಂತ ಅಂದರೆ, ಅಲ್ಲಿ ಪ್ರತಿರೋಧವನ್ನು ಉಂಟು ಮಾಡ್ತಕ್ಕಂಥ ಗಾಳಿ ಏನಾಗುತ್ತೆ ಅಂತ ಅಂದರೆ ಆ ಕಾಗದದ ಹಾಳೆಗೆ ಜಾಸ್ತಿ ಪ್ರತಿರೋಧವನ್ನು ಉಂಟು ಮಾಡ್ತಾ ಇರುತ್ತೆ, ಅದರ ಮೇಲೆ ಜಾಸ್ತಿ ಒತ್ತಿಸ್ತಾ ಇರುತ್ತೆ. ಸೊ ಅದಕ್ಕೆ ಕಾಗದದ ಹಾಳೆ ಏನಾಗುತ್ತೆ ಅಂತ ಅಂದರೆ ನಿಧಾನವಾಗಿ ಬೀಳುತ್ತೆ. ಕಾಗದದ ಹಾಳೆಯನ್ನು ಚೆಂಡಿನಾಕಾರದಲ್ಲಿ ಸುತ್ತಿದಾಗ ಅದರ ಸಾಂದ್ರತೆಯು ಹೆಚ್ಚುತ್ತದೆ. ಆಗ ಪ್ರತಿರೋಧವನ್ನು ಉಂಟು ಮಾಡುವ ಗಾಳಿಯು ಕಡಿಮೆ ಪ್ರತಿರೋಧವನ್ನು
ಪ್ರತಿರೋಧವನ್ನು ಉಂಟು ಮಾಡುತ್ತದೆ. ಆದರೆ ಕಾಗದದ ಹಾಳೆಯು ಗಾಳಿಯಾಗಿರ್ಬೋದು ಅಥವಾ ಹೊರಗಿನ ಯಾವುದೇ ಒಂದು ಪ್ರತಿರೋಧ ಉಂಟು ಮಾಡ್ತಕ್ಕಂಥ ಬಲ ಆಗಿರ್ಬೋದು. ಇಲ್ಲಿ ನಾನು ಗಾಳಿ ಅಂತ ಬರೆದಿದ್ದೀನಿ. ಯಾವುದ್ಯಾವುದು ಇದಕ್ಕೆ ಪ್ರತಿರೋಧವನ್ನು ಉಂಟು ಮಾಡುತ್ತಲ್ವ ಅದಷ್ಟು ಪ್ರತಿರೋಧವನ್ನು ಉಂಟು ಮಾಡ್ತಕ್ಕಂಥ ಬಲಗಳೇ ಆಗಿರ್ತವೆ. ಆದರೆ ಕಾಗದದ ಹಾಳೆಯು ಗಾಳಿಯಿಂದ ಹೆಚ್ಚು ಪ್ರತಿರೋಧವನ್ನು ಅನುಭವಿಸುತ್ತದೆ. ಆದ್ದರಿಂದ ಕಾಗದದ ಹಾಳೆಯು ಅದನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿ ಬೀಳಿಸಿದ್ದಕ್ಕಿಂತ ನಿಧಾನವಾಗಿ ಬೀಳುತ್ತದೆ. ಇಷ್ಟು ಆನ್ಸರ್. ಯಾವಾಗ ಒಂದು ವಸ್ತುವಿನ ಸಾಂದ್ರತೆ ಜಾಸ್ತಿ ಆಗುತ್ತೋ ಅದಕ್ಕೆ ಉಂಟು ಮಾಡ್ತಕ್ಕಂಥ ಪ್ರತಿರೋಧವನ್ನು ಉಂಟು ಮಾಡ್ತಕ್ಕಂಥ ಬಲನೂ ಕೂಡ ಕಡಿಮೆ ಆಗುತ್ತೆ ಅಂತ ಇದರರ್ಥ. ಸೊ ನೆಕ್ಸ್ಟು 12th ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಚಂದ್ರನ ಮೇಲಿನ ಗುರುತ್ವ ಬಲವು ಭೂಮಿಯ ಮೇಲಿನ ಗುರುತ್ವ ಬಲದ ಒಂದು ಬೈ ಆರದಷ್ಟು ಶಕ್ತಿಯುತವಾಗಿರುತ್ತದೆ. ನ್ಯೂಟನ್ಗಳಲ್ಲಿ ಚಂದ್ರ ಮತ್ತು ಭೂಮಿಯ ಮೇಲೆ
ಮೇಲೆ 10 kg ಇರುವ ವಸ್ತುವೊಂದರ ತೂಕವೆಷ್ಟು? ವಸ್ತುವೊಂದರ ನೋಡಿ ಮಕ್ಕಳೇ, ಇಲ್ಲಿ ಚಂದ್ರನ ಮೇಲಿನ ಗುರುತ್ವ ಬಲವು, ಚಂದ್ರನ ಮೇಲೆ ಇರ್ತಕ್ಕಂಥ ಗುರುತ್ವ ಬಲವು ಭೂಮಿಯ ಮೇಲಿನ ಗುರುತ್ವ ಬಲದ 1/6 ಶಕ್ತಿಯುತವಾಗಿರುತ್ತದೆ ಅಂತ ಇದೆ. ನ್ಯೂಟನ್ಗಳಲ್ಲಿ ಚಂದ್ರ ಮತ್ತು ಭೂಮಿಯ ಮೇಲೆ, ನೋಡಿ ನ್ಯೂಟನ್ಗಳಲ್ಲಿ ನಾವು ಇದನ್ನು ವ್ಯಕ್ತಪಡಿಸಬೇಕು. ನ್ಯೂಟನ್ಗಳಲ್ಲಿ ಚಂದ್ರ ಮತ್ತು ಭೂಮಿಯ ಮೇಲೆ 10 kg ಇರುವ ವಸ್ತುವೊಂದರ ತೂಕವೆಷ್ಟು? ಚಂದ್ರ ಮತ್ತು ಭೂಮಿ ಮೇಲೆ 10 kg ಇರ್ತಕ್ಕಂಥ ವಸ್ತುವಿನ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಈಗ ಫಸ್ಟ್ ನಾವು ಭೂಮಿದು ಕಂಡುಹಿಡಿಯೋಣ, ಆಮೇಲೆ ಚಂದ್ರದ್ದು ಕಂಡುಹಿಡಿಯೋಣ. ಭೂಮಿಯ ಮೇಲೆ 10 kg ಇರುವ ವಸ್ತುವಿನ ತೂಕ = 9.8 × 10 kg ಅಲ್ವಾ, =98 ನ್ಯೂಟನ್ ಆಗುತ್ತೆ. ಅಂದರೆ ಭೂಮಿ ಮೇಲೆ ಎಷ್ಟಿರುತ್ತೆ. ಅದೇ ಥರ ನಾವು ಚಂದ್ರನ ಮೇಲೆ ಕಂಡುಹಿಡಿಯೋಣ. ಚಂದ್ರನ ಮೇಲೆ 10 kg ಇರುವ ವಸ್ತುವಿನ ತೂಕ ಅದೆಷ್ಟಿರುತ್ತೆ? ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1/6 × 9.8 × 10 kg ಅಲ್ವಾ. ಇಲ್ಲಿ ನೋಡಿ, ಇದು 980 ಆಗುತ್ತೆ. 9.8 × 10 ಅಂದರೆ 98 ಆಗುತ್ತೆ. 1/6 × 98 ಆಗುತ್ತೆ. ಅದನ್ನು ನಾವು 98/6 ಅಂತ ಬರ್ಕೊತೀವಿ. ಸೊ ಇದನ್ನು ಡಿವೈಡ್ ಮಾಡೋಣ. 6 98, 6 ಅಂದರೆ 6, 9ರಲ್ಲಿ 6 ಹೋದರೆ 3, 6 6ಲೆ 36, 8ರಲ್ಲಿ 6 ಹೋದರೆ 2, 3ರಲ್ಲಿ 3 ಹೋದರೆ 0. ಪಾಯಿಂಟ್ ತೊಗೊಂಡ್ರೆ ಇಲ್ಲಿ 20 ಆಗುತ್ತೆ. 6 3ಲೆ 18, ಹೇಗೆ 2 ಬರುತ್ತೆ. 6 3ಲೆ 18, 6.33 ಅಂತ ಬರುತ್ತೆ. ಇದನ್ನು 16.33 ಅಂತ ಬರುತ್ತೆ. ಇದನ್ನ 16.3 ನ್ಯೂಟನ್ ಅಂತ ಬರಿತೀವಿ. ಈ ಪ್ರಾಬ್ಲಮ್ನ ಈ ಥರ ಸಾಲ್ವ್ ಮಾಡ್ಕೋಬೇಕು. 10 kg ಇರ್ತಕ್ಕಂಥ ವಸ್ತುವಿನ ತೂಕ ಭೂಮಿ ಮೇಲೆ ಎಷ್ಟಾಗುತ್ತೆ, ಅದೇ ಥರ ಚಂದ್ರನ ಮೇಲೆ ಎಷ್ಟಾಗುತ್ತೆ. ಚಂದ್ರನ ತೊಗೊಂಡಾಗ 1/6 ಅಂತ ತೊಗೋಬೇಕಾಗುತ್ತೆ. ಭೂಮಿ ಮೇಲೆ 9.8 × ಏನು ಅವ್ರು ಎಷ್ಟು ತೂಕ ಕೊಟ್ಟಿರ್ತಾರೋ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು 13th ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ.
ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಹಾಗಾದರೆ ಅದು ತಲುಪುವ ಗರಿಷ್ಠ ಎತ್ತರ ಎರಡನೇದು ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ಚೆಂಡನ್ನ ಏನು ಮಾಡಿದ್ದಾರೆ ಅಂತ ಅಂದರೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ನೋಡಿ, ಕೆಳಗಲ್ಲ ಮೇಲೆ. ಆವಾಗ ಭೂಮಿಯ ಗುರುತ್ವಾಕರ್ಷಣೆ ಅನ್ನೋದು, ವೇಗೋತ್ಕರ್ಷ ಅನ್ನೋದು ನೆಗೆಟಿವ್ ಬರುತ್ತೆ, ಮೈನಸ್ ಬರುತ್ತೆ, -9.8 ಬರುತ್ತೆ ಅಲ್ವಾ. ಮೇಲಿಂದ ಕೆಳಗೆ ಬಂದರೆ ಪ್ಲಸ್ ತಗೋಬೇಕು, ಕೆಳಗಿಂದ ಮೇಲೆ ಹೋದರೆ ಮೈನಸ್ ತಗೋಬೇಕು. ಜಿ ವ್ಯಾಲ್ಯೂನ. ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಅಂದರೆ ಯು ಅನ್ನೋದು ಆರಂಭಿಕ ವೇಗ ಇದ್ದಂಗೆ, ಅದು ಎಷ್ಟು ಅಂದರೆ 49 ಮೀಟರ್ ಪರ್ ಸೆಕೆಂಡ್ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಎಸ್ತಾ ಇದ್ದಾರೆ. ಹಾಗಾದರೆ ಅದು ತಲುಪುವ ಗರಿಷ್ಠ ಎತ್ತರ, ಅದು ತಲುಪ್ತಕ್ಕಂಥ ಗರಿಷ್ಠ ಎತ್ತರ ಎಷ್ಟು? ಫಸ್ಟ್ ಒನ್ನಲ್ಲಿ ನಾವು ಇದನ್ನು ಎಚ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೆಕೆಂಡ್ ಒನ್ನಲ್ಲಿ ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು, ಮೇಲಕ್ಕೆ ಹಿಂಗೆ ಎಸ್ತಿರ್ತಾರಲ್ವ ಅದು ಮತ್ತೆ ವಾಪಸ್ ಬರುತ್ತಲ್ವ ಭೂಮಿಗೆ, ಅದನ್ನು ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲನ ನಾವು ಕಂಡುಹಿಡಬೇಕು. ಟೋಟಲ್ ಟೈಮ್ ಅಂತ ಹೇಳ್ತಾರೆ. ಟಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ ಚಲನೆಯ ಸಮೀಕರಣಗಳಿದಾವಲ್ವ, ಆ ಸಮೀಕರಣನ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾವ್ದ್ಯಾವುದು ಅಂತ ಅಂದರೆ ಇದರಲ್ಲಿ v = u + at ಅಂತ ಬರುತ್ತೆ. a ಪ್ಲೇಸಲ್ಲಿ g × t ಅಂತ ಬರ್ಕೋಬೇಕು. v² - u² = 2 × g × s. s = ut + ½ at². ಇಲ್ಲಿ ಆಲ್ರೆಡಿ ಅವರು s = ut + a × t². ಇದರಲ್ಲಿ ಯಾವುದು ಚಲನಾ ಸಮೀಕರಣ ನಮಗೆ ಸೂಕ್ತವಲ್ವ, ಆ ಸೂಕ್ತವಾದ ಚಲನಾ ಸಮೀಕರಣನ ತಗೊಳ್ಳೋಣ. ಇಲ್ಲಿ ನೋಡಿ, ಯು ಅನ್ನೋದು 49 ಮೀಟರ್ ಪರ್ ಸೆಕೆಂಡ್ ಆದಾಗ ವಿ ಅನ್ನೋದು 0 ಆಗುತ್ತೆ ಅಲ್ವಾ. ನಾನೀಗ ಏನು ಮಾಡ್ತೀನಿ ಅಂತ ಅಂದರೆ v² - u² = 2 × g × s ಅಂತ ಇದೆಯಲ್ವಾ, ಅದು ಎಸ್ ಅಂತ ಅಂದರೆ ಅಲ್ಲಿ ಎಚ್ ಅಂತ ತಗೋಬೇಕು. ಫಸ್ಟ್ ಒನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ.
ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ ಟು 2 ಇಂಟು ಜಿ ಇಂಟು ಎಚ್. ವಿ ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಅಲ್ವಾ, ಮೈನಸ್ ಯು ಸ್ಕ್ವೇರ್ ಅಂತ ಅಂದರೆ ಮೈನಸ್ 49 ಹೋಲ್ ಸ್ಕ್ವೇರ್ ಈಕ್ವಲ್ ಟು 2 ಇಂಟು ಜಿ ವ್ಯಾಲ್ಯೂ ನೆಗೆಟಿವ್ ತೊಗೋಬೇಕಾಗುತ್ತೆ, ಯಾಕಂದರೆ ಕೆಳಗಿಂದ ಮೇಲಕ್ಕೆ ಆ ಚೆಂಡನ್ನ ಹಾಕಿದ್ದಾರೆ. ಸೊ ಅದಕ್ಕೆ ಜಿ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ 9.88 ಎಚ್ ಅಂದರೆ ನನಗೆ ಗೊತ್ತಿಲ್ಲ, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೆಗೆಟಿವ್ ಆಗುತ್ತೆ, ಮೈನಸ್ 49 ಹೋಲ್ ಸ್ಕ್ವೇರ್ ಈಕ್ವಲ್ ಟು 2 ಇಂಟು ಇಲ್ಲಿನೂ ಮೈನಸ್ ಆಗುತ್ತೆ, 2 ಇಂಟು ಮೈನಸ್ 2 ಇಂಟು 9.8 ಇಂಟು ಎಚ್. ಸೊ ಒನ್ ಟೈಮ್ ನೋಡ್ಕೊಳ್ಳಿ, ಇಲ್ಲಿ ಪ್ಲೇಸ್ ಇಲ್ಲ. ಸೊ ನೆಕ್ಸ್ಟು ಸಾಲ್ವ್ ಮಾಡ್ತಾ ಹೋಗೋಣ. ಎಚ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಚ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ 49 ಹೋಲ್ ಸ್ಕ್ವೇರ್ನ 49 ಇಂಟು 49 ಅಂತ ಬರ್ಕೋಬೋದಲ್ವಾ, ಡಿವೈಡೆಡ್ ಬೈ 2 ಇಂಟು 9.8 ಆಗುತ್ತೆ. ಸೊ ಇಲ್ಲಿ ನೋಡೋಣ, 9.8 ಇದೆಯಲ್ವಾ. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂತ ಅಂದರೆ 49 ಇಂಟು 49 ಡಿವೈಡೆಡ್ ಬೈ 2 ಇಂಟು 98. ಇಲ್ಲಿ 10 1 ಬರುತ್ತೆ, ಇಲ್ಲೇ 10ನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಇಲ್ಲೇ ಏನಾಗುತ್ತೆ ಅಂತಂದರೆ ಹಿಂಗಾಗುತ್ತೆ, 2 1 2, 2 ಇಲ್ಲೇ 10 ಆಯಿತು. ಸೊ ನೆಕ್ಸ್ಟು 49 ಅಂದರೆ 2 ಆಗುತ್ತೆ, ಇಲ್ಲಿ 2 1 2 4.5, 2 ಇಲ್ಲೇ 10, ಉಳಿದಿದ್ದೇನು 49 ಇಂಟು 2.5. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 49 ಇಂಟು 2.5ನ 49 ಇಂಟು 2.5, 5 45, 4 ಕ್ಯಾರಿ ಆಗುತ್ತೆ, 5 4 20, 24, 24, 2 18, 18ಕ್ಕೆ 8, 1 ಕ್ಯಾರಿ, 2 4 8, 8 1 9, 5 4 8 12, 12ಕ್ಕೆ 2, 1 ಕ್ಯಾರಿ ಆಯಿತು, 2 1 3, 3 9 12. ಇಲ್ಲಿ ಪಾಯಿಂಟು ಇಲ್ಲಿಡಬೇಕು, 122.5 ಮೀಟರ್ ಅಂತ, 122.5 ಮೀಟರ್. ಇಷ್ಟು ಅದರದ್ದು ಗರಿಷ್ಠ ಎತ್ತರ ಆಗುತ್ತೆ ಆ ಚೆಂಡಿಂದ. ಸೊ ಹೆಚ್ಚಿನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಎರಡನೇ ಪ್ರಾಬ್ಲಮ್ಮು ಏನಂತಂದರೆ, ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಫಸ್ಟು ಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ, ಆಮೇಲೆ ಒಟ್ಟು ಕಾಲನ ಕಂಡುಹಿಡ್ಕೊಳ್ಳೋಣ. ಎರಡನೇ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈ ಈಕ್ವೇಷನ್ನ ಸಮೀಕರಣನ ಯೂಸ್ ಮಾಡ್ಕೊಳ್ಳೋಣ. ನೋಡೋಣ, ವಿ ಈಕ್ವಲ್ ಟು ಯು ಪ್ಲಸ್ ಜಿ ಇಂಟು ಟಿ. ವಿ ಅಂದರೆ 0 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಯು ಅಂತ ಅಂದರೆ ನಮ್ಗೆ ಗೊತ್ತಿದೆ ಎಷ್ಟು ಅಂತ, ಅಲ್ಲಿ ಎಷ್ಟು ಕೊಟ್ಟಿದ್ರು, 49 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಯು ಈಕ್ವಲ್ ಟು 49
ಮೀಟರ್ ಪರ್ ಸೆಕೆಂಡ್. 0 = ಯು ಅಂದರೆ 49 ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಡಿ ಅಂದರೆ ಎಷ್ಟು -9.8 ಇಂಟು ಟಿ. ನಮಗೆ ಬೇಕಾಗಿರೋದು ಟಿ. ಅದಕ್ಕೆ ಈ 49ನ ಒಳಗಡೆ ಇದ್ದಿದ್ದನ್ನ ಎಡಗಡೆ ತೊಗೊಂಡ್ರೆ ಏನಾಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತಲ್ವ. -49 = -9.8 ಇಂಟು ಟಿ ಆಗುತ್ತೆ. ನಮಗೆ ಟಿ ಬೇಕಾಗಿರೋದ್ರಿಂದ ಟಿ = -49 ಡಿವೈಡೆಡ್ ಬೈ -9.8. ಇಲ್ಲಿ ಮೈನಸ್ ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. ಈಗ 9.8ನ ನಾವು ಹೆಂಗೆ ಬರ್ಕೋಬೋದು ಅಂದರೆ 49 × 10 ಡಿವೈಡೆಡ್ ಬೈ 9.8 ಅಂತ ಏನಾದರೂ ಬರ್ಕೋಬೋದು. ಇಲ್ಲಾಂದರೆ 9.8 ಒಂದಲೇ ಇದು 5ಲೇ ಹೋಗುತ್ತೆ. ಈಗ ಇಲ್ಲೇನಾಗುತ್ತೆ ಅಂತ ಅಂದರೆ 490 ಡಿವೈಡೆಡ್ ಬೈ 98 ಆಗುತ್ತೆ. 98 490 ಡಿವೈಡೆಡ್ ಬೈ 98 ಒಂದಲೇ 5ಲೇ ಆಯಿತು. ಈಗ ಟೈಮ್ ಅನ್ನೋದು ನಮಗೆ 5 ಸೆಕೆಂಡ್ ಆಯಿತು. ಇಲ್ಲಿ 5 ಸೆಕೆಂಡ್ ಅಂತ ಅಂದರೆ ಚೆಂಡನ್ನ ಕೆಳಗಿಂದ ಮೇಲೆ ಒಂದು ಸರಿಯಲ್ಲಿ ಮೇಲೆ ಹೋಗುತ್ತಲ್ವ, ಆವಾಗ 5 ಸೆಕೆಂಡ್ ಇರುತ್ತೆ. ಮತ್ತು ಮೇಲಿಂದ ಕೆಳಗೆ ಬರೋವಾಗೂ 5 ಸೆಕೆಂಡೇ ಇರುತ್ತೆ. ಇಲ್ಲಿ 5 ಸೆಕೆಂಡು ಪ್ಲಸ್ 5 ಸೆಕೆಂಡ್ ಎಷ್ಟಾಗುತ್ತೆ, 10 ಸೆಕೆಂಡ್ ಆಗುತ್ತೆ. ಯಾಕಂದರೆ ಆ ಚೆಂಡು ಹೋಗೋದಕ್ಕೆ ಎಷ್ಟು ಟೈಮ್ ತೊಗೊಂಡಿರುತ್ತಲ್ವ, ಅದು ಕೆಳಗೆ ಬರೋದಕ್ಕೂ ಕೂಡ ಅಷ್ಟೇ ಟೈಮು ತೊಗೊಂಡಿರುತ್ತೆ. ಸೊ ಇಲ್ಲೇನು ಬರಿಬೋದಪ್ಪ ಅಂತಂದರೆ, ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲ ಅಂತ ಬರೆದ್ಬಿಟ್ಟು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲ = 5 ಸೆಕೆಂಡ್ ಪ್ಲಸ್ 5 ಸೆಕೆಂಡ್ = ಎಷ್ಟಾಯಿತು, 10 ಸೆಕೆಂಡ್ ಆಯಿತು. 10 ಸೆಕೆಂಡು ಆಗುತ್ತೆ. ಚೆಂಡನ್ನ ಏನು ಮಾಡಿರ್ತಾರೆ, ಕೆಳಗಿಂದ ಮೇಲೆ ಎಸ್ತಿರ್ತಾರೆ, ಮೇಲಿಂದ ಕೆಳಗೆ ಬರೋ ಕೂಡ ಆ ಟೈಮನ್ನು ಏನು ಮಾಡಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲ 5 ಸೆಕೆಂಡ್ ಬಂತು, 5 ಸೆಕೆಂಡಿಗೆ 5 ಸೆಕೆಂಡ್ನ ಆ್ಯಡ್ ಮಾಡಿದಾಗ 10 ಸೆಕೆಂಡ್ ಬರುತ್ತೆ ಅಂತ ಅರ್ಥ. ಸೊ ಒಂದು ಟೈಮ್ ನೋಡ್ಕೊಳ್ಳಿ. ನೆಕ್ಸ್ಟು 14ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ಹತ್ತೊಂಬತ್ತು ಪಾಯಿಂಟ್ 6 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಬಿಡಲಾಗಿದೆ.
ಹಾಗಾದರೆ ಅದು ಭೂಮಿಯನ್ನು ಹಾಗಾದರೆ ಅದು ಭೂಮಿಯನ್ನು ತಲುಪುವುದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗವೆಷ್ಟು? ಅದರ ಅಂತಿಮ ವೇಗವೆಷ್ಟು? ನೋಡಿ, ಇಲ್ಲಿ ಒಂದು ಗೋಪುರ ಇರುತ್ತೆ, 19.6 ಮೀಟರ್ ಎತ್ತರ ಇರುತ್ತೆ ಆ ಗೋಪುರ. ಅಷ್ಟು ಮೇಲಿನಿಂದ ಒಂದು ಕಲ್ಲನ್ನ ಬಿಡಲಾಗಿದೆ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಕಲ್ಲನ್ನ ಮೇಲಿಂದ ಕೆಳಗೆ ಬಿಡ್ತಾ ಇದ್ದಾರೆ. ಆವಾಗ ಜಿ ವ್ಯಾಲ್ಯೂ ಏನಾಗುತ್ತೆ? +9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಬಿಡಲಾಗಿದೆ. ಹಾಗಾದರೆ ಅದು ಭೂಮಿಯನ್ನು ತಲುಪೋದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗವೆಷ್ಟು? ಅದರ ಅಂತಿಮ ವೇಗ ಅಂದರೆ ವಿನ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ನಮಗೇನು ಕೊಟ್ಟಿದ್ದಾರೆ ಅಂದರೆ ಎಚ್ ಕೊಟ್ಟಿದ್ದಾರೆ. ಎಷ್ಟಂತ? 19.6 ಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಚಲನಾ ಸಮೀಕರಣಗಳು ಇದಾವಲ್ವ ಮಕ್ಕಳೇ, ಅವನ್ನ ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಚಲನಾ ಸಮೀಕರಣ ವಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಇಲ್ಲಿ ಯು ಅನ್ನೋದು ಏನಾಗುತ್ತೆ ಅಂತ ಅಂದರೆ 0 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಯಾಕೆ ಅಂತ ಅಂದರೆ, ಅದು ಬಿಟ್ಟಿದಾಗ ಅದು ಹಿಂಗೆ ಬಿಟ್ಟಿದ್ದಾರೆ ಅಂತ ಅಂದರೆ ಅಲ್ಲಿ ಅದರ ಆರಂಭಿಕ ವೇಗ ಆ ಕಲ್ಲಿಂದು 0ನೇ ಆಗಿರುತ್ತೆ. ಇದಕ್ಕೆ ನಾನು ವಿ = ಯು + ಜಿ × ಟಿ, ಎ ಬದಲೇ ಜಿನ ಬರ್ಕೋಬೇಕು. ಇಲ್ಲಿ ಜಿ ವ್ಯಾಲ್ಯೂ ಏನಾಗುತ್ತೆ ಅಂತ ಅಂದರೆ +9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಆಯಿತಾ? ಯಾಕಂದರೆ ಮೇಲಿಂದ ಕೆಳಗೆ ಬಿಡುವಾಗ ಅದರ ವ್ಯಾಲ್ಯೂ, ಅದರ ಮೌಲ್ಯ ಯಾವಾಗಲೂ ಪ್ಲಸ್ಸಲ್ಲೇ ಬರುತ್ತೆ, ಪ್ಲಸ್ಸಲ್ಲೇ ಬರ್ಕೋಬೇಕು. ವಿ = ಯು + ಎ ಟಿ. ವಿ ಅಂದರೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಯು ಅಂದರೆ 0 ಆಗಿರುತ್ತೆ, ಪ್ಲಸ್ ಜಿ ಜಿ ಅಂದರೆ ಎಷ್ಟು? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟೈಮು ಗೊತ್ತಿದೆನಾ? ಟೈಮ್ ಗೊತ್ತಿಲ್ಲ, ಇದನ್ನೂ ಗೊತ್ತಿಲ್ಲ ಅಂತ ಅಂದರೆ ಈ ಚಲನಾ ಸಮೀಕರಣನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಇನ್ನೊಂದು ಇದೆಯಲ್ವಾ, ಅದನ್ನು ಯೂಸ್ ಮಾಡೋಣ. v² - u² = 2a(s) ಅಂತ ಇದೆಯಲ್ಲ, ಅದು ಎಸ್ ಬದಲಿ ಎಚ್ನ ಅಪ್ಲೈ ಮಾಡಿ ಬರೆಯೋಣ. ನೋಡೋಣ. v² ಅಂತ ಅಂದರೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. v² - u² ಅಂದರೆ 0² = 2 ಎ ಬದಲು ಏನು ಬರಿಬೇಕು? ಜಿ ಅಂತ ಬರ್ಕೋಬೇಕು. ಇದ್ರ ಜಿ ವ್ಯಾಲ್ಯೂ ಎಷ್ಟಾಯಿತು? +9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು ಇಂಟು ಅದರ ಗೋಪುರದ ಎತ್ತರ ಎಷ್ಟಿದೆ? 19.6 ಮೀಟರ್ ಇದೆ. 19.6 ಮೀಟರ್. v² = 2 × 9.8 × 19.6ನ ಮಲ್ಟಿಪ್ಲೈ ಮಾಡ್ಕೋಬೇಕು. 2 × 9.8 ಅಂದರೆ ಎಷ್ಟು ಬರುತ್ತೆ ನೋಡೋಣ. 2 × 9.8, 2 × 16, 1 ಕ್ಯಾರಿ, 18, 18, 1, 19, 19.6 ಬಂತು ಅಲ್ವಾ? 19.6 × 19.6 ಇದನ್ನು ಹೆಂಗೆ ಬರ್ಕೋಬೋದು? v² = 19.6 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದಲ್ವಾ? ಸೊ ಇಲ್ಲಿ ವಿ ವ್ಯಾಲ್ಯೂ ಏನಂತ ಬರ್ಕೋಬೋದು? ಇಲ್ಲಿ
ನಾವು ವಿನ ವಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 19.6 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಾಗ ಇದು ಕ್ಯಾನ್ಸಲ್ ಆಗಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ವಿ ಈಕ್ವಲ್ ಟು 19.6 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇಷ್ಟು ಅದರ ಅಂತಿಮ ವೇಗ ಆಗಿರುತ್ತೆ. ಅದು ಭೂಮಿಯನ್ನು ತಲುಪೋದಕ್ಕಿಂತ ಸ್ವಲ್ಪ ಮೊದಲು ಆ ಕಲ್ಲಿಂದು ಅಂತಿಮ ವೇಗ ಎಷ್ಟಪ್ಪ ಅಂತ ಅಂದರೆ 19.6 ಮೀಟರ್ ಪರ್ ಸೆಕೆಂಡ್. ಸೊ ಗ್ಲಾನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು 15ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಹದಿನೈದನೇದು, ಒಂದು ಕಲ್ಲನ್ನು ಅದರ ಆರಂಭಿಕ ವೇಗ ಅದರ ಆರಂಭಿಕ ವೇಗ 40 ಮೀಟರ್ ಪರ್ ಸೆಕೆಂಡ್ ಇರುವಂತೆ 40 ಮೀಟರ್ ಪರ್ ಸೆಕೆಂಡ್ ಇರುವಂತೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಜಿಯ ಬೆಲೆಯು 10 ಮೀಟರ್ ಪರ್ ಸೆಕೆಂಡ್ ಎಂದು ಭಾವಿಸಿ. ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಿರಿ. ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಿರಿ. ಅದರ ನಿವ್ವಳ ಸ್ಥಾನಪಲ್ಲಟ ಮತ್ತು ಒಟ್ಟು ದೂರಗಳನ್ನು ಕಂಡುಹಿಡಿಯಿರಿ.
ನೋಡಿ ಇಲ್ಲಿ ಒಂದು ಕಲ್ಲನ್ನು ಅದರ ಆರಂಭಿಕ ವೇಗ 40 ಮೀಟರ್ ಪರ್ ಸೆಕೆಂಡ್ ಇರುವಂತೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಮೇಲಕ್ಕೆ ಎಸೆಯಲಾಗಿದೆ ಅಂದರೆ ಕೆಳಗಿಂದ ಮೇಲೆ ಎಸ್ತಾ ಇದ್ದಾರೆ, ಅಂದರೆ ಜೆ ವ್ಯಾಲ್ಯೂ ನಾವು ಇಲ್ಲಿ ಮೈನಸ್ ಆಗಿ ತಗೋಬೇಕಾಗುತ್ತೆ. ಇರುವಂತೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. ಯು ಕೊಟ್ಟಿದ್ದಾರೆ. ಆರಂಭಿಕ ವೇಗ ಅಂತಂದರೆ ಯು ಅಲ್ವಾ. ಯು ಈಕ್ವಲ್ ಟು 40 ಮೀಟರ್ ಪರ್ ಸೆಕೆಂಡ್. ಜಿ ವ್ಯಾಲ್ಯೂನ ಎಷ್ಟು ತಗೋಬೇಕು ಅಂತ ಹೇಳಿದ್ದಾರೆ ಅಂದರೆ 10 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಜಿ ಅನ್ನೋದು ಏನಾಗುತ್ತೆ ಅಂದರೆ ಮೈನಸ್ ಆಗುತ್ತೆ. ಯಾಕಂದರೆ ಕೆಳಗಿಂದ ಮೇಲೆ ಕಲ್ಲನ್ನ ಏನು ಮಾಡ್ತಾ ಇದ್ದಾರೆ, ಎಸ್ತಾ ಇದ್ದಾರೆ. ಲಂಬವಾಗಿ ಎಸ್ದಾಗ ಆ ಜಿ ಅನ್ನೋ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ. 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಡಬೇಕಿತ್ತು. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದು ಭಾವಿಸಿ. ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಿರಿ. ಯಾವುದು ಆ ಕಲ್ಲು ತಲುಪತಕ್ಕಂಥ ಗರಿಷ್ಠ ಎತ್ತರನ ನಾವಿಲ್ಲಿ ಕಂಡುಹಿಡ್ಕೋಬೇಕಂದ್ರೆ ಎಚ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ನಿವ್ವಳ ಸ್ಥಾನಪಲ್ಲಟ ಮತ್ತು ದೂರ, ಅದರದ್ದು ಸ್ಥಾನಪಲ್ಲಟ ಎಷ್ಟಾಗುತ್ತೆ ಮತ್ತು ಅದರದ್ದು ದೂರ ಎಷ್ಟು. ಮೇಲಿಂದ ಎಷ್ಟಿದ್ದಾರೆ, ಕೆಳಗಿಂದ ಎಷ್ಟಿದ್ದಾರೆ, ಮೇಲಕ್ಕೆ ಹೋಗಿದೆ. ಮೇಲಿಂದ ಮತ್ತು ಕೆಳಗೆ ಬಂದರೆ ಅದರದ್ದು ಅಷ್ಟು ದೂರ ಎಷ್ಟು ಮತ್ತು ಸ್ಥಾನಪಲ್ಲಟ ಎಷ್ಟು, ಮೇಲಿಂದ ಕೆಳಗೆ ಬರುತ್ತಲ್ವ ಆವಾಗಿಂದು. ಈಗ ಫಸ್ಟು ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅಂತ ಅಂದರೆ ಎಚ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇಲ್ಲಿ 3 ಚಲನ ಸಮೀಕರಣಗಳಿದ್ದಾವೆ. ಸೊ ಯಾವುದು ಸೂಟೇಬಲ್ ನೋಡೋಣ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ ಟು 2g ಇಂಟು ಎಚ್. ವಿ ಈಕ್ವಲ್ ಟು ಯು ಪ್ಲಸ್ ಜಿ ಟಿ. ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಇಂಟು ಟಿ ಸ್ಕ್ವೇರ್ ಅಂದರೆ ಜಿ ಇಂಟು ಟಿ ಸ್ಕ್ವೇರ್. ಇಲ್ಲಿ ನಮಗೆ ಯು ಅನ್ನೋದು 40 ಮೀಟರ್ ಪರ್ ಸೆಕೆಂಡ್ ಇದೆ. ವಿ ಅಂತ ಅಂದರೆ ಅಂತಿಮ ವೇಗ ಏನಾಗಿರುತ್ತೆ, 0 ಆಗಿರುತ್ತೆ. 0 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ ಟು 2 ಇಂಟು ಜಿ ಇಂಟು ಎಚ್. ನಮಗೆ ವಿ ಸ್ಕ್ವೇರ್ ಅನ್ನೋದು 0 ಅಂತ ಗೊತ್ತಿದೆ. ಯು ಸ್ಕ್ವೇರ್ ಅಂದರೆ 40 ಹೋಲ್ ಸ್ಕ್ವೇರ್ ಅಂತ ಹಾಕ್ಕೊಂಡು ಈಕ್ವಲ್ ಟು 2 ಇಂಟು ಜಿ ವ್ಯಾಲ್ಯೂ ಮೈನಸ್ 10 ಇದೆ. ಎಚ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಈ ಚಲನ ಸಮೀಕರಣನ ಯೂಸ್ ಮಾಡ್ಕೊಳ್ಳೋಣ. ವಿ ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತ ಅಂದರೆ 40 ಹೋಲ್ ಸ್ಕ್ವೇರ್ ಈಕ್ವಲ್ ಟು 2 ಇಂಟು ಜಿ ಅಂದರೆ ಎಷ್ಟು, ಮೈನಸ್ 10 ಇಂಟು ಎಚ್. ಇಲ್ಲೇನಾಗುತ್ತೆ, 0 ಹೋಲ್ ಸ್ಕ್ವೇರ್ ಅಂದರೆ 0ನೇ ಅಲ್ವಾ. ಮೈನಸ್ 40 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ಸು ಮೈನಸ್ 20 ಇಂಟು ಎಚ್ ಆಗುತ್ತೆ. ಇಲ್ಲಿ ನಮಗೆ ಎಚ್ ಬೇಕು. ಎಚ್ ಈಕ್ವಲ್ ಟು ಎಷ್ಟು, ಮೈನಸ್ 40 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಮೈನಸ್ 20. ಇಲ್ಲಿ ಮೈನಸ್ ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. ಈಗ ನಾವು ಏನಂತ ಬರಿಬೋದು, ಎಚ್ ಈಕ್ವಲ್ ಟು 40 ಹೋಲ್ ಸ್ಕ್ವೇರ್ನ 40 ಇಂಟು 40 ಡಿವೈಡೆಡ್ ಬೈ 20. ಇಲ್ಲಿ ನೋಡಿ 1 0 ಕ್ಯಾನ್ಸಲ್ ಆಗುತ್ತೆ. 2 1 2 ಎಚ್ ಈಕ್ವಲ್ ಟು 40 ಇಂಟು 2 ಬಂತು ಅಂದರೆ ಎಷ್ಟಾಯಿತು, 80 ಮೀಟರ್ ಆಯಿತು. ಇಷ್ಟು ಅದರದ್ದು ಎತ್ತರ ಆಯಿತು. ಇಲ್ಲಿ ದೂರ ಅಂತ ಅಂದರೆ ಅಷ್ಟು ಎತ್ತರ ಅಂತ ಅಂದಾಗ ಅಷ್ಟು ದೂರ, ಈಗ ಮೇಲೆ ಕೆಳಗಿಂದ ಮೇಲೆ ಹೋಗೋದಕ್ಕೆ ಇಷ್ಟು ಎತ್ತರ ಇದೆ ಅಂತ ಅಂದರೆ ಮೇಲಿಂದ ಕೆಳಗೆ ಬರೋಕ್ಕೂ ಕೂಡ ಅಷ್ಟೇ ದೂರ ಇರುತ್ತಲ್ವ. ಅಷ್ಟೇ ಎತ್ತರದಿಂದ ಭೂಮಿ ಮೇಲೆ ಬೀಳಬೇಕು. ಹಾಗಾದರೆ ನಾವಿಲ್ಲಿ ದೂರ ಅನ್ನೋದನ್ನು ಏನಂತ ಬರಿಬೋದು, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಚಲಿಸಿದ ಒಟ್ಟು ದೂರ, ಚಲಿಸಿದ ಒಟ್ಟು ದೂರ ಈಕ್ವಲ್ ಟು 80 ಮೀಟರ್ ಪ್ಲಸ್ 80 ಮೀಟರ್ ಈಕ್ವಲ್ ಟು 160 ಮೀಟರ್ ಆಗುತ್ತೆ. ಆ ಕಲ್ಲು ಅಷ್ಟು ದೂರ ಚಲಿಸಿದ ಒಟ್ಟು ದೂರ ಅದು. ಈಗ ನಮಗೆ ಸ್ಥಾನಪಲ್ಲಟ ಕೇಳಿದಾರಲ್ವಾ. ಸ್ಥಾನಪಲ್ಲಟ ಅಂದರೆ ಏನು, ಸ್ಥಾನಪಲ್ಲಟ
ಆ ಕಲ್ಲು ಕೆಳಗಿಂದ ಮೇಲೆ ಹೋಗಿ ಮೇಲಿಂದ ಕೆಳಗೆ ಬರ್ತಾ ಇದೆ. ಸೊ ಅದು ಅದರ ಸ್ಥಾನಪಲ್ಲಟ. ಇಲ್ಲಿ ನಾವು ಅದನ್ನು ಏನಂತ ಬರ್ಕೋಬೋದು, 80 ಮೀಟರ್ ಮೈನಸ್ 80 ಮೀಟರ್ ಈಕ್ವಲ್ ಟು 0 ಮೀಟರ್ ಆಯಿತು. ಅದರದ್ದು ಸ್ಥಾನಪಲ್ಲಟ. ಈ ಥರ ನಾವು ಚಲಿಸಿದ ಒಟ್ಟು ದೂರ ಮತ್ತು ಸ್ಥಾನಪಲ್ಲಟನ ಈ ಚಲನ ಸಮೀಕರಣನ ಉಪಯೋಗಿಸ್ಕೊಂಡು ಮಾಡ್ಕೋಬೋದಾಗಿದೆ. ಸೊ ಇದನ್ನು ಒಂದ್ಸರಿ ಗ್ಲಾನ್ಸ್ ಮಾಡಿಕೊಡಿ. ಸೊ ಮಕ್ಕಳೇ, ಇವತ್ತು ನಾವು 15ನೇ ಪ್ರಾಬ್ಲಮ್ವರೆಗೂ ತಿಳ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ 16ನೇ ಪ್ರಾಬ್ಲಮಿಂದ ಯಾವ ಥರ ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ಕ್ಲಾಸಲ್ಲಿ 16ರಿಂದ 22ನೇ ಪ್ರಾಬ್ಲಮ್ವರೆಗೂ ಸಾಲ್ವ್ ಮಾಡೋಣ. ಆದಷ್ಟು ಮಾಡಿದ್ವಿ ಅಂತಂದರೆ ಈ ಲೆಸನ್ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಥ್ಯಾಂಕ್ ಯು.